ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಈಗ ಸಾಯಂಕಾಲ ಆಗಿದೆ. ಸಾಯಂಕಾಲ ವ್ಲಾಗ್ನ ಸ್ಟಾರ್ಟ್ ಮಾಡೋದ್ದೀನಿ. ನಾನು ಇಲ್ಲಿ ನೀರನ್ನು ಇಟ್ಕೊಂಡು ಸಾಯಂಕಾಲ ಆಗಿದೆ ಅಲ್ಲ, ದೇವ್ರ ದೀಪ ಹಚ್ಚಬೇಕು. ಹಾಗಾಗಿ ಹೊಚ್ಚಲಿಗೆ ನೀರನ್ನು ಹಾಕಬೇಕಂತ ನೀರನ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಸಾಯಂಕಾಲ ಆದರೆ ದೀಪ ಹಚ್ಚಿದ್ರೆ ನಾನು ಏನೋ ಒಂಥರ ಮನೆ ಕಳೆಯಲ್ಲ. ಇಲ್ಲಿ ನೋಡತ್ತೀರ, ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಹೊಚ್ಚಲಿಗೆ ಒಂದು ಸ್ವಲ್ಪ ನೀರನ್ನು ಸವರ್ಸ್ಕೊಂಡು ಬಿಡ್ತೀನಿ. ಇದು ಎಲ್ಲರಿಗೂ ಪದ್ಧತಿ ಇದ್ದೇ ಇರುತ್ತೆ, ಎಲ್ಲರ ಮನೆಯಲ್ಲೂ ಕೂಡ. ಹಾಗೆ ಫ್ರೆಂಡ್ಸ್, ಡೈಲಿ ನನ್ನ ವ್ಲಾಗ್ಸ್ಗಳನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ಸ್ನೇ ಶೇರ್ ಮಾಡ್ತೀನಿ ನನ್ನ ಚಾನಲ್ನಲ್ಲಿ. ಇನ್ಮೇಲಿಂದ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರ, ಗಲೀಜಂತೂ ಸಿಕ್ಕಾಪಟ್ಟೆ ಆಗುತ್ತೆ. ಕಾರ್ನ ಒಳಗಡೆ ನಿಲ್ಲಿಸ್ಕೊಂಡಿದ್ದೀವಿ ಇವತ್ತು, ಹಾಗಾಗಿ ಒಂಚೂರು ಮಣ್ಣೆಲ್ಲ ಅಟ್ಕೊಂಡ್ಬಿಟ್ಟಿದೆ. ನೋಡ್ತಾ ಇದ್ರೆ 6:30 ಆಗಿದೆ ಟೈಮು, ಆದರೂ ಇಷ್ಟು ಕತ್ತಲಾಗ್ಬಿಟ್ಟಿದೆ. ಒಳಗಡೆ ಬಂದು ಇಲ್ಲಿ ನೋಡ್ತಾ ಇದ್ರೆ ನನ್ನ ಮಗಳು ನನಗಿಂತ ಮುಂಚೆನೇ ದೇವ್ರ ಮನೆಗೆ ಓಡ್ತಾಳೆ. ಅವಳು ದೇವ್ರ ಮನೆ ಚಿಕ್ಕ ಚಿಕ್ಕ ಫೋಟೋಗಳನ್ನ ಹಿಡ್ಕೊಂಡು ಆಟ ಆಡೋದು, ಅದಾದಮೇಲೆ ಅರಿಶಿನ ಕುಂಕುಮ ತೊಗೊಂಬಂದು ಆಟ ಆಡೋದು, ಈ ಥರದ್ದೆಲ್ಲ ಇರುತ್ತೆ ಒಂದಷ್ಟು ಅವಳದು ಆಟಗಳಲ್ಲಿ. ನೋಡ್ತಾ ಇದ್ದೀರಲ್ಲ, ಕುಂಕುಮ ಎಲ್ಲ ತೊಗೊಂಬಂದು ತಾನೂ ಹಚ್ಕೋತಾಳೆ, ನಮಗೂ ಹಚ್ತಾಳೆ, ಅದ್ರ ಜೊತೆನೇ ಆಟ. ಆಮೇಲೆ ಚಿಕ್ಕದೊಂದು ಕೃಷ್ಣ ಮೂರ್ತಿ ಇದೆ, ಅದನ್ನ ತೊಗೊಂಬಂದು ಆಟ ಆಡ್ತಿರ್ತಾಳೆ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡ್ತಾ ಇದ್ದರೆ ಸಾಯಂಕಾಲ ಆಗಿದೆ. ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಈಗ ದೇವರಿಗೆ ದೀಪನ ಹಚ್ಚಿ ಆಮೇಲೆ ಅಡುಗೆಗೆ ಸ್ಟಾರ್ಟ್ ಮಾಡ್ಕೋಬೇಕು. ನನ್ನ ಮಗಳನ್ನ ಸಂಭಾಳಿಸ್ಕೊಂಡು ಇದೆಲ್ಲ ಮಾಡೋ ಹೊತ್ತಿಗೆ ಸಿಕ್ಕಾಪಟ್ಟೆ ಟೈಮ್ ಆಗಿಬಿಡುತ್ತೆ ನನಗೂ. ಇಲ್ಲಿ ನೋಡ್ತಾರೆ, ಫೈನಲಿ ದೀಪನ ಹಚ್ಚಾಯಿತು. ಈಗ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಗೆ ಸಾಯಂಕಾಲ ಆದರೆ ಅಡುಗೆ ಸುದ್ದಿನೇ ಸುದ್ದಿ ಎಲ್ಲರೂ. ಅದಾದಮೇಲೆ ಸಾಯಂಕಾಲ ಟೀ ಜೊತೆಗಂತ ಮಿರ್ಚಿ ಮಾಡಿದ್ದೆ. ನಮ್ಮ ಹುಬ್ಳಿ ಉತ್ತರ ಕನ್ನಡ ಸ್ಟೈಲ್ದು ಸ್ಪೆಷಲ್ ರೆಸಿಪಿ ಮಿರ್ಚಿ. ನಿಜವಾಗ್ಲೂ ಸಖತ್ತಾಗಿದೆ. ರೆಸಿಪಿನ ಶೇರ್ ಮಾಡಿದ್ದೀನಿ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ನೋಡಿ. ಹಂಗೆ ಈ ಮೆಣಸಿನ್ಕಾಯಿಗಳು ರೊಟ್ಟಿ ಒಳಗೆ ಬರ್ತಾವಂಥೇಳಿ ಹಂಗೆ ಇಟ್ಕೊಂಡಿರ್ತೀವಿ, ಚೆಲ್ಲೋದಿಲ್ಲ ಅವನ್ನ. ಅದು ತುಂಬ ಖಾರ ಇರೋದ್ರಿಂದ ತಿನ್ನೋದೇ ಇಲ್ಲ ನಾವು. ಆ ಮೆಣಸಿನ್ಕಾಯಿ ಬಜ್ಜಿ, ಏನು ಮಿರ್ಚಿ ಮಾಡೋ ಬಜ್ಜಿನೇ ಆದರೆ ಖಾರ ಇರೋಲ್ಲ, ಆದರೆ ಇವು ತುಂಬ ಖಾರ ಇರುತ್ತೆ, ಹಾಗಾಗಿ ನಾನು ಅವನ್ನ ತಿನ್ನಲ್ಲ ಅವನ್ನ. ಇಲ್ಲಿ ನೋಡ್ತಾರೆ, ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ. ಇದು ಕೂಡ ಬೇರೆ ವ್ಲಾಗಲ್ಲೇ ಬರುತ್ತೆ. ಅದಾದಮೇಲೆ ನನ್ನ ಮಗಳಿಗೆ ದ್ರಾಕ್ಷಿ ಬಾಕ್ಸ್ನ ಕೊಟ್ಟಿದ್ದೆ, ಅದನ್ನು ತಿಂದ್ಬಿಟ್ಟು ಅಲ್ಲೇ ಇಟ್ಟಿದ್ದಾಳೆ. ಇಲ್ಲಿ ನೋಡತ್ತೀರ, ಈ ಥರ ಚಿಕ್ಕದು ಬಾಕ್ಸ್ ಸಿಗುತ್ತೆ. ಇದು 100 ಗ್ರಾಮ್ಸ್ ಇರುತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ನ ಈ ಥರ ಸಪ್ರೇಟ್ ಬಾಕ್ಸಲ್ಲಿ ತೊಗೊಂಬಂದು ಇಟ್ಕೊಂಡಿರ್ತೀನಿ, ಎಮರ್ಜೆನ್ಸಿಗೆ ಬೇಕಾಗತ್ತೆ ಅಂತ ಹೇಳಿ. ನನ್ನ ಮಗಳು ಕೊಟ್ಟಿದ್ದೆ, ಅವಳೆಲ್ಲ ಇಟ್ಕೊಂಡಿದ್ದಾಳೆ. ಅದಾದಮೇಲೆ ಅದನ್ನ ಫ್ರಿಜ್ನಲ್ಲಿ ಇಟ್ಬಿಟ್ಟು, ಚಪಾತಿ ತುಂಬ ಸಾಫ್ಟಾಗಿ ಬರೋಲ್ಲ, ಮೆದುವಾಗಿ ಬರೋಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ನಮ್ಮದು ಎಷ್ಟೇ ಚಪಾತಿ ಸಾಫ್ಟಾಗಿ ಅಂದ್ಕೊಂಡ್ರೂ ಕೂಡ ಕೊನೆಯಲ್ಲಿ ಫೈನಲಾಗಿ ಅದು ರಫ್ ಆಗಿಬಿಡುತ್ತೆ ಅಂತ. ನಾನು ಮಾಡೋ ರೀತಿಯಲ್ಲಿ ಮಾಡಿ ಖಂಡಿತ ಸಾಫ್ಟಾಗಿ ಬರುತ್ತೆ. ಇಲ್ಲಿ ನಾನು ಚಪಾತಿ ಆಶೀರ್ವಾದ ಎಲ್ಲ ತೊಗೊಂಡಿಲ್ಲ, ನಾವು ಡಿ ಮಾರ್ಟಲ್ಲಿ ತರೋದ್ರಿಂದ ಅಲ್ಲಿ ಲೂಸ್ ಚಪಾತಿ ಹಿಟ್ಟೆ ಸಿಗುತ್ತೆ, ಚೆನ್ನಾಗಿರುತ್ತೆ, ಅದನ್ನು ಯೂಸ್ ಮಾಡ್ತೀವಿ ನಾವು. ಒಂದು ಸಲ ಹೋದರೆ ಒಂದು 2 kg 3 kg ತೊಗೊಂಬಂದರೆ ನಮ್ಗೆ ಆರಾಮಾಗುತ್ತೆ. ಅದಾದಮೇಲೆ ಹಿಟ್ಟನ್ನು ಇಲ್ಲಿ ನಾನು ಜರಡಿ ಹಿಡ್ಕೊಂಡು ಅದಕ್ಕೊಂಚೂರು ಉಪ್ಪು ಹಾಕ್ಕೊಂಡು ಒಂಚೂರು ಎಣ್ಣೆ ಹಾಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಚಪಾತಿ ಸಾಫ್ಟಾಗಿ ಬರುತ್ತೆ. ನೀವು ಎಷ್ಟೇ ಹೊತ್ತಿಟ್ಟರೂ ಕೂಡ ರಫ್ ಆಗೋದಿಲ್ಲ. ಟ್ರೈ ಮಾಡಿ, ಬೇಕಂದರೆ ಈ ಥರ ಸಾಫ್ಟ್ ಚಪಾತಿ ಬೇಕು ಅಂತ ಅಂದ್ರೆ. ಇಲ್ಲಿ ನೋಡತ್ತೀರ, ನೀರನ್ನು ನೋಡಿಕೊಂಡು ನೀರನ್ನು ಹಾಕ್ಕೊಳತ್ತೀನಿ. ನನ್ನ ಮಗಳು ಪಕ್ಕದಲ್ಲೇ ಕೂತಿದ್ದಾಳೆ, ಅವಳು ಕೂಡಿಸ್ಕೊಂಡು ವಾಯ್ಸ್ ಓವರ್ನ ಕೊಡತ್ತೀನಿ. ಇಲ್ಲಿ ನೋಡತ್ತೀರ, ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಿಟ್ಟನ್ನು ಈಗ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿರಿ, ಫೈನಲಾಗಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ತುಂಬ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೋಬೇಡಿ, ಹಾಗೆ ತುಂಬ ಮೆದುವಾಗಿಯೂ ನಾದ್ಕೋಬಾರ್ದು. ಇಲ್ಲಿ ನೋಡ್ತಾ ಇದ್ದೀರಾ, ಅದು ಒಂಚೂರು ಮುಟ್ಟಿದ್ರೆ ಅಂಟುತ್ತೆ, ಆ ಥರನೇ ಇರಬೇಕು. ಆ ಥರ ಇದ್ದರೆ ಮಾತ್ರ ಚಪಾತಿ ಸಾಫ್ಟಾಗಿ ಬರುತ್ತೆ. ನೀವು ತುಂಬ ಗಟ್ಟಿಯಾಗಿ ನಾದ್ಕೊಂಡ್ಬಿಟ್ರೆ ಗಟ್ಟಿನೇ ಆಗಿಬಿಡುತ್ತೆ. ಅದಾದಮೇಲೆ ಒಂಚೂರು ಎಣ್ಣೆನ ಸವರಿಸ್ಕೊಂಡು ಅದನ್ನ ನೆನೆಯೋಕೆ ಇಡ್ತೀನಿ. ನಾನಿಲ್ಲಿ ತುಂಬ ಹೊತ್ತು ನೆನೆಯೋಕೆ ಬಿಡಲಿಲ್ಲ, ಯಾಕಂದರೆ ಬೇಗನೆ ಮಾಡಿ ಮುಗಿಸ್ಬಿಡೋಣ ಅನ್ನೋದೊಂದಿತ್ತು ನನಗೆ. ನೀವು ಒಂದು ಅರ್ಧ ಗಂಟೆ ನೆನೆಸ್ತೀರಾ ಅಂದರೆ ಚಪಾತಿ ಉಬ್ಬಿ ಚೆನ್ನಾಗಿ ಬರುತ್ತೆ. ನೀವು ಆವಾಗಲೇ ಮಾಡ್ತೀರಾ ಅಂದರೆ ಉಬ್ಬಿ ಬರೋಲ್ಲ ಚಪಾತಿ ಸಾಮಾನ್ಯವಾಗಿ. ಇಲ್ಲಿ ನೋಡ್ತಾ ಇದ್ರೆ ಒಂಚೂರು ಎಣ್ಣೆ ಹಾಕ್ಕೊಂಡು ಈಗ ಒಂದು 10 ನಿಮಿಷನಾದರೂ ನಾನು ಬಿಡ್ತೀನಿ. ಜಾಸ್ತಿ ಹೊತ್ತು ಬಿಟ್ಟಷ್ಟು ಚಪಾತಿ ಉಬ್ಬಿ ಇನ್ನೂ ಸ್ಮೂತಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದರೆ ಚಪಾತಿನ ಈಗ ಉದ್ಕೊಂಡು ಹಾಕ್ತೀನಿ ನಾನು. ಆದಷ್ಟು ನೀವು ಸೈಡಿಗೆ ಎಲ್ಲ ಉದ್ಕೊಳ್ಳಿ, ಮಧ್ಯದಲ್ಲಿ ಉದ್ಕೊಳ್ಳೋದಕ್ಕಿಂತ. ನಾನು ಈ ಥರನೇ ಚಪಾತಿ ಮಾಡೋದು. ಇಲ್ಲಿ ನೋಡ್ತಾ ಇದ್ದೀರಾ, ಒಂದು 6-7 ಚಪಾತಿ ಆದರೆ ನಮಗೆ ರಗಡಾಗ್ತವೆ, ಸಾಕಾಗ್ತಾವೆ. ಇಲ್ಲಿ ನೋಡ್ತಾ ಇದ್ದೀರಾ, ಪರ್ಫೆಕ್ಟ್ ನಿಮಗೆ ಸ್ಮೂತ್ ಸಾಫ್ಟಾಗಿ ಚಪಾತಿ ಬೇಕು ಅಂತ ಅನ್ನೋ ಆಗಿದ್ದರೆ ಈ ಮೆಥಡನ್ನು ಯೂಸ್ ಮಾಡಿ. ಅದೆಷ್ಟು ಸ್ವಲ್ಪ ಜಾಸ್ತಿ ಹೊತ್ತು ನೆನೆಯೋಕ್ಕೆ ಬಿಡಿ, ಅದರಿಂದ ಚಪಾತಿ ಉಬ್ಬುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ ಚಪಾತಿಗಳು. ಅದರಲ್ಲಿ ಹಂಚು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬೊಬ್ಬರು ತುಂಬ ದಪ್ಪ ಹಂಚಿದ್ರೆ ಅದು ಕೂಡ ಉಬ್ಬಿ ಬರಲ್ಲ. ಏನು ಜಾಸ್ತಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಚಪಾತಿನ ನೀವು ಬೇಯಿಸ್ಕೋಬೇಕಾಗತ್ತೆ.
ಇಲ್ಲಿ ನೋಡತ್ತೀರ ಬೇಗ ಬೇಗ ಚಪಾತಿನ ಮುಗಿಸ್ಕೊಂಡು ಸಾಯಂಕಾಲದ ಅಡುಗೆ ಮುಗಿಸ್ಕೊಂಡ್ಬಿಟ್ರೆ ಅದಕ್ಕಿಂತ ದೊಡ್ಡ ಕೆಲಸ ಇನ್ನೊಂದು ಇರೋದಿಲ್ಲ. ಇಲ್ಲಿ ನೋಡ್ತಾ ಇದ್ರೆ ಅಡುಗೆ ಮನೆ ಎಲ್ಲ ಕೂಡ ಚಿಂದ್ರ ಬಿಂದ್ರಿ ಆಗಿದೆ. ಅಡುಗೆ ಮಾಡ್ತಾಯಿದ್ರೆ ಮುಗೀತು ನನ್ನ ಕತೆ, ಹಂಗಿರುತ್ತೆ. ಅದಾದಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಿಮ್ಮ ಮನೇಲೂ ಹಿಂಗೆ ಇರುತ್ತಾ ಅಂತ ಹೇಳಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಡ್ತಾ ಇದ್ದೀರಾ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನನ್ನ ಮಗಳು ಪಕ್ಕದಲ್ಲೇ ಕುಳಿತಿದ್ದಾಳೆ, ಅವಳು ಕುಡಿಸ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಡ್ತಾ ಇದ್ದೀರಾ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನನ್ನ ಚಾನಲಲ್ಲಿ ನಾನು ಕೊಡ್ತಾ ಇರ್ತೀನಿ. ಇದುವರೆಗೂ ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ ಕೊಡ್ತಾಯಿದ್ದೆ, ಯಾಕೋ ಅದು ಅಷ್ಟು ಜನರಿಗೆ ರೀಚ್ ಆಗ್ತಾ ಇರಲಿಲ್ಲ. ಹಾಗಾಗಿ ಈಗ ಡೈಲಿ ವ್ಲಾಗ್ಗಳನ್ನೇ ಶೇರ್ ಮಾಡೋಣ ಅಂತ ವ್ಲಾಗ್ಗಳನ್ನೇ ಆದಷ್ಟು ಚೆನ್ನಾಗಿ ಬರೋ ಥರನೇ ಮಾಡಿ ಟ್ರೈ ಮಾಡತ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ. ಇದು ನನ್ನ ಲಾಸ್ಟ್ ಟ್ರೈ ಅಂತಲೇ ಹೇಳ್ಬೋದು, ಯಾಕಂದ್ರೆ ಸಾಕಾಗಿದೆ ಯೂಟ್ಯೂಬಲ್ಲಿ. ಕೆಲವೊಂದನ್ನು ನಾನೇ ಮಿಸ್ಟೇಕ್ ಮಾಡಿ ಹಾಳು ಮಾಡಿಕೊಂಡೆ. ಇದು ಯಾಕೋ ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಯಿದ್ರು, ಸ್ವಲ್ಪ ಬೇಗ ರೀಚ್ ಆಯಿತು. ಅದಾದಮೇಲೆ ಸುಮ್ಮನಾಗ್ಬಿಡ್ತು. ನೋಡೋಣ ಎಲ್ಲಿ ತನಕ ಆಗುತ್ತೆ ಅಂತ. ಅದಾದಮೇಲೆ ಇಲ್ಲಿ ಹಂಚನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಕೆಳಗಡೆ ಒಂದು ಸ್ವಲ್ಪ. ಈಗ ಚಪಾತಿನ ಬೇಯಿಸ್ಕೊತಾ ಇದ್ದೀನಿ. ನನ್ನ ಹತ್ರ ಟ್ರೈಪೋಡ್ ಇಲ್ಲದೆ ಇರೋ ಕಾರಣ ಒಂದು ಕೈಯಲ್ಲಿ ಮೊಬೈಲು, ಇನ್ನೊಂದು ಕೈಯಲ್ಲಿ ಕೆಲಸ ಹಾಗಾಗತ್ತೆ ವಿಡಿಯೋ ಮಾಡಬೇಕು ಅಂತಂದರೆ. ಇಲ್ಲಿ ನೋಡ್ತಾ ಇದ್ದೀರಾ ಕೆಳಗಡೆ ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಷ್ಟು ಕೂಡ ಚಪಾತಿ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ, ಓಕೆನಾ. ಕೆಲವೊಂದಷ್ಟು ಜನ ಎಣ್ಣೆನೇ ಯೂಸ್ ಮಾಡಲ್ಲ ಚಪಾತಿಗೆ, ಅದಕ್ಕೆ ರಫ್ ಆಗುತ್ತೆ. ಎಣ್ಣೆನ ಯೂಸ್ ಮಾಡಬೇಕು, ಯೂಸ್ ಮಾಡಿದ್ರೇ ಚಪಾತಿ ಸಾಫ್ಟಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ನಾನೀಗ ನೀಟಾಗಿ ಇದನ್ನು ಬೇಯಿಸ್ಕೊತೀನಿ ಎಲ್ಲ ಕಡೆಯೂ ಕೂಡ. ಬೇಯಿಸ್ಕೊಂಡು ಆದಮೇಲೆ ನಿಮ್ಗೆ ಇನ್ನೊಂದು ಚಪಾತಿ ತೋರಿಸ್ತೀನಿ ನಾನು ಯಾವ ಥರ ಬೇಯಿಸ್ತೀನಿ ಅಂದ್ಬಿಟ್ಟು. ಚಪಾತಿ ತುಂಬ ಜನ ಟ್ರೈ ಮಾಡ್ತಾರೆ, ಬಟ್ ಕೆಲವೊಂದಷ್ಟು ಜನರಿಗೆ ತುಂಬ ಸಾಫ್ಟಾಗಿ ಬರಲ್ಲ ಅಂತಲೇ ಅನ್ಕೋತಿರ್ತಾರೆ. ಅದು ನಮ್ಮ ಹೊರಗಡೆನೂ ಕೂಡ ಕೇಳಿದ್ದೀನಿ ನಾನು ಯಾವ ಥರ ಮಾಡ್ತೀನಿ. ಈ ಥರ ಮಾಡಿ ಒಂದು ಸಲ ಟ್ರೈ ಮಾಡಿ, ಸೂಪರಾಗಿ ಬರುತ್ತೆ. ಎಣ್ಣೆನ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಚಪಾತಿಗೆ, ಯಾಕಂದ್ರೆ ಸಾಫ್ಟಾಗಿ ಬರಬೇಕು. ನನ್ನ ಮಗಳಿಗೂ ಕೂಡ ಕೆಲವೊಂದು ಟೈಮಲ್ಲಿ ತಿನ್ನಿಸ್ತಾ ಇರ್ತೀನಿ ಒಂದೊಂದು ತುತ್ತು, ಹಾಗಾಗಿ ಚಪಾತಿ ಸ್ಮೂತಾಗಿ ಬರಲೇಬೇಕು ನಮ್ಮ ಮನೇಲಂತೂ. ಇದು ನನ್ನ ಡೈಲಿ ರುಟೀನ್ ಆಗಿರುತ್ತೆ. ಸಿಂಪಲಾಗಿ ತೋರ್ಸೋಕೆ ನೋಡಿದ್ದೀನಿ, ಯಾಕಂದರೆ ಮನೆಯಲ್ಲಿ ನನ್ನ ಮಗಳು ಬಿಟ್ಟರೆ ನನಗೆ ನೀಟಾಗಿ ವ್ಲಾಗ್ಗಳನ್ನ ಮಾಡೋಕ್ಕಾಗತ್ತೆ. ಅವಳೇನಾರು ಬಿಡಲಿಲ್ಲ, ತುಂಬ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಆವತ್ತು ವೀಡಿಯೋನೇ ಮಾಡೋಕ್ಕಾಗಲ್ಲ. ಇರೋದ್ರಲ್ಲೇ ಮ್ಯಾನೇಜ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ರೆ ಫೈನಲಿ ವೈಟಾಗಿ ಚಪಾತಿ ಸಾಫ್ಟ್ ನೋಡಿ, ನಾನು ನಿಮಗೆ ಮುದ್ದೆ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಆಗೈತಿ ಅಂತ ಹೇಳಿ. ಒಂದು ಸಲ ಟ್ರೈ ಮಾಡಿ, ಈ ಥರನೇ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಇದಕ್ಕೆ ಕಾಂಬಿನೇಷನ್ ಆಗಿ ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೆ. ನಾನು ಯಾವ ಥರ ಮಾಡ್ತೀನಿ ಅಂತ ಕ್ವಿಕ್ಕಾಗಿ ನಿಮಗೆ ಸ್ಪೀಡಲ್ಲಿ ತೋರಿಸ್ತೀನಿ ನೋಡಿ. ಒಂಚೂರು ಎಣ್ಣೆ ಹಾಕ್ಕೊಂಡು, ಒಂಚೂರು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು, ಈಗ ಈರುಳ್ಳಿ, ಟೊಮ್ಯಾಟೊ ಮತ್ತು ಕರಿಬೇವು, ಕೊತ್ತಂಬರಿ ಈ ಥರ ಎಲ್ಲ ಆಗುತ್ತೆ. ನಮ್ಮ ಮನೆಯಲ್ಲಿ ಕೊಬ್ಬರಿ ಎಲ್ಲ ಹಾಕಿಬಿಟ್ರೆ ಇಷ್ಟಪಡಲ್ಲ, ಹಾಗಾಗಿ ನಾನು ಕೊಬ್ಬರಿ ಎಲ್ಲ ಯೂಸ್ ಮಾಡ್ತಿಲ್ಲ ಬೀಟ್ರೂಟ್ ಪಲ್ಯಕ್ಕೆ. ಇಲ್ಲಿ ನೋಡ್ತಾ ಇದ್ರೆ ನಾನೀಗ ತರಕಾರಿಗಳ ಜೊತೆಗೆ ಬೀಟ್ರೂಟ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ. ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಇದಕ್ಕೆ ಎಲ್ಲ ಮಸಾಲೆ ಐಟಮ್ಸು, ಉಪ್ಪು, ಸಕ್ಕರೆ, ಖಾರ. ಸಕ್ಕರೆ ಕಾಮನಾಗಿ ಯಾರೂ ಹಾಕಲ್ಲ ಅನ್ಕೋತೀನಿ ನಾನು ಬ್ಯಾಲೆನ್ಸಿಂಗ್ ಆಗಿರಲಿ ಅಂತ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೆ, ಅದು ಸ್ಕಿಪ್ ಆಗಿದೆ. ಅದಾದಮೇಲೆ ಖಾರ, ಒಂಚೂರು ಅರಿಶಿನ ಪುಡಿ ಮತ್ತು ಒಂಚೂರು ಗರಂ ಮಸಾಲ, ಇಷ್ಟೇ ಐಟಮ್ಸ್ಗಳನ್ನ ಹಾಕ್ಕೊಂಡು. ಅದಾದಮೇಲೆ ಕೊಬ್ಬರಿ ಎಲ್ಲ ಹಾಕ್ಕೋತಾರೆ. ನಮ್ಮ ಮನೇಲಿ ಅಷ್ಟಾಗಿ ಇಷ್ಟಪಡಲ್ಲ ಯಾರು, ಹಾಗಾಗಿ ನಾನು ಕೊಬ್ಬರಿ ಎಲ್ಲ ಯೂಸ್ ಮಾಡಲ್ಲ, ತುಂಬ ರೇರ್ ಯೂಸ್ ಮಾಡೋದು. ಅದಾದಮೇಲೆ ಈಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನ ಕುದಿಯೋಕ್ಕೆ ಬಿಡ್ತೀನಿ. ಸೊ ಇಷ್ಟು ಫ್ರೆಂಡ್ಸ್ ನನ್ನ ಡೈಲಿ ರುಟೀನ್ ಆಗುತ್ತೆ. ನಾನು ಇನ್ನೊಂದು ನೀಟಾಗಿ ಮಾಡಬೇಕಿತ್ತು, ಬಟ್ ನನಗೆ ನನ್ನ ಮಗಳು ಮೊಬೈಲಿಗೆ ಕೊಡಲ್ಲ ಒಂದೊಂದು ಟೈಮಲ್ಲಿ, ಹಾಗಾಗಿ ವೀಡಿಯೋಸೇ ಮಾಡೋಕ್ಕಾಗಲ್ಲ. ಏನು ಮಾಡಿದ್ದೆ ಅದನ್ನು ಮಾತ್ರ ಶೋ ಮಾಡ್ತಾಯಿದ್ದೀನಿ ನಿಮ್ಗೆ ಅಷ್ಟೇ. ಅದಾದಮೇಲೆ ಅದಕ್ಕೆ ಬೇಳೆ ದಾಲ್ ಥರನೂ ಮಾಡಿದ್ದೆ, ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಪಾತಿಗೆ ಅಂಥೇಳಿ. ಇಲ್ಲಿ ನೋಡತ್ತೀರಾ ಬೀಟ್ರೂಟ್ ಪಲ್ಯ ಕೂಡ ಈಗ ರೆಡಿ ಆಗಿದೆ. ನಮ್ಮ ನೈಟ್ ಊಟ ಹೇಗಿತ್ತು ಅಂತಲೂ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ ಹೇಗಿತ್ತು ಅಂತ. ಇಲ್ಲಿ ನೋಡ್ತಾ ಇದ್ದೀರಾ ಚಪಾತಿ, ಬೀಟ್ರೂಟ್ ಪಲ್ಯ ಮತ್ತು ಬೇಳೆ ದಾಲ್ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಮತ್ತು ಸೌತೆಕಾಯಿ, ಇಷ್ಟು ನಮ್ಮ ಊಟಕ್ಕೆ ರೆಡಿ ಇರುತ್ತೆ. ಇದು ನನ್ನ ಯಜಮಾನ್ರಿಗೆ ಕೊಡ್ತಾಯಿದ್ದೆ ಅಷ್ಟೇ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಮರಿದೇನೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಓಕೆನಾ. ಬಾಯ್ ಬಾಯ್.